ನಾನು ನಿಮ್ಮ ಪ್ರೀತಿಯ ಬಸವರಾಜ್, ಕೆರನ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ದಾವಣಗೆರೆ ವತಿಯಿಂದ ನಾವಿವತ್ತು ಬೇಲೂರ್ ಹತ್ರ ಬಿಕ್ಕೋಡು ಅನ್ನೋ ಒಂದು ಊರಲ್ಲಿದ್ದೀವಿ. ಇಲ್ಲಿ ನಾವು ಚೇತನ್ ಅನ್ನೋ ರೈತರಿಗೆ ನಮ್ಮ ಕೆರನ್ ಪ್ರಾಡಕ್ಟ್ ಅನ್ನ ಶುಂಠಿ ಬೆಳೆಗೆ ಕೊಳೆ ರೋಗಕ್ಕೋಸ್ಕರ ಕೊಟ್ಟಿದ್ದೀವಿ. ಅವ್ರೀಗ ನಮ್ದನ್ನ ಡ್ರಂಚಿಂಗ್ ಕೂಡ ಮಾಡಿದ್ದಾರೆ. ಅದರ ರಿಸಲ್ಟ್ ಕೂಡ ಇವತ್ತು ನೋಡ್ಕೊಂಡಿದ್ದಾರೆ. ಅದರ ರಿಸಲ್ಟ್ ಯಾವ ರೀತಿ ಬಂದಿದೆ, ಶುಂಠಿ ಬೆಳೆ ಯಾವ ರೀತಿ ಇದೆ ಅನ್ನೋದನ್ನ ಅವ್ರ ಮುಖಾಂತರ ನಾವು ಇವತ್ತು ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್, ಇದು ಎಷ್ಟು ಬೆಳೆ ಇದೆ, ಎಷ್ಟು ವರ್ಷದಿಂದ ನೀವು ಶುಂಠಿ ಬೆಳೀತಾ ಇದ್ದೀರಾ? ನಾನು ಶುಂಠಿನ ಒಂದು 5 ವರ್ಷದಿಂದ ಬೆಳಿತಿದ್ದೀನಿ. ತುಂಬಾ ಸಲ ಲಾಸ್ ಆಗಿತ್ತು. ಲಾಸ್ ಆದ್ರೂ ಈ ವರ್ಷ ನಾನು ನೋಡಿದ ಮಟ್ಟಿಗೆ ತುಂಬಾ ನಮ್ಮ ಗೆಳೆಯರಾದಂತ ರಮೇಶ್ ಅವರು ಕೆರನ್ ಆರ್ಗಾನಿಕ್ ಒಂದ್ಸಲ ಯೂಸ್ ಮಾಡು ಅಂತ ಹೇಳಿದ್ರು. ಅದು ಯೂಸ್ ಮಾಡಿದ್ಮೇಲೆ ಕೊಳೆ ರೋಗನು ಸ್ಟಾಪ್ ಆಗಿದೆ. ಅದ ಒಂದು ಡ್ರಂಚಿಂಗ್ ಒಂದು ಸ್ಪ್ರೇ ಕೊಟ್ಟಿದ್ದೆ. ಕೊಟ್ಮೇಲೆ ಚೆನ್ನಾಗಿದೆ, ಬೆಳೆನೂ ಚೆನ್ನಾಗಿದೆ, ರೋಗನು ಸ್ಟಾಪ್ ಆಗಿದೆ. ಮತ್ತೆ ಎಲ್ಲೂ ಜಾಸ್ತಿ ಕಂಡು ಬಂದಿಲ್ಲ. ಚೆನ್ನಾಗಿದೆ ಸರ್. ಇದು ಎಷ್ಟು ತಿಂಗಳದ ಸರ್ ಶುಂಠಿ? ಸರ್, ಇದು 4 ತಿಂಗಳ ಮೇಲೆ ಒಂದು 10 ಡೇಸ್ ಅಂದ್ರೆ 120 ಡೇಸ್ ಆಗಿದೆ. 120 ಡೇಸ್ಗೆ ಇನ್ನೂ ಒಂದು 10 ಡೇಸ್ ಬರ್ಬೇಕು. ಇದು ನಿಮಗೆ ಕೊಳೆ ರೋಗ ಶುಂಠಿ ಬೆಳೆ ಒಳಗ ಎಷ್ಟು ದಿನದ ಹಿಂದೆ ಕಾಣಿಸ್ಕೊಂಡಿತ್ತು? ಸರ್, ನನಗೆ ಶುಂಠಿ ಹಾಕಿ ಒಂದು 60 ಡೇಸ್ಗೆ ಕಾಣಿಸ್ಕೊಳ್ತು. ಅದಾದ್ಮೇಲೆ ನಾನು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಒಂದು 10 ಡೇಸ್ ಆದ್ಮೇಲೆ ಒಂದು ಡ್ರಂಚಿಂಗ್ ಕೊಟ್ಮೇಲೆ ಶುಂಠಿಲಿ ಕೊಳೆ ರೋಗ ಸ್ಟಾಪ್ ಆಗಿದೆ, ಮತ್ತೆ ಎಲ್ಲ ಸ್ಪ್ರೆಡ್ ಆಗಿಲ್ಲ. ಅಂದ್ರೆ ನೀವೀಗ ಕಳೆದ 60 ದಿನದ ಮುಂಚೆನೆ ಶುಂಠಿ ರೋಗ ಇದು ಕಾಣಿಸ್ಕೊಂಡು ಬಟ್ ಇದನ್ನ ಡ್ರಂಚಿಂಗ್ ಮಾಡಿದ್ಮೇಲೆ ಇಲ್ಲಿ ತನಕನೂ ಮತ್ತೆ ಮುಂದೆ ಸ್ಪ್ರೆಡ್ ಆಗಿಲ್ಲ ಸರ್. ಒಂದು 5 ಗುಡಿ ಸ್ಪ್ರೆಡ್ ಆಗಿದೆ. ಅಂದ್ರೆ ಒಂದು 60 ಡೇಸ್ ಬ್ಯಾಕ್ ಒಂದು ಜಾಸ್ತಿನೇ ಇತ್ತು. కాబట్టి ಹೋಗಿದ್ದು ನಾವು ಇನ್ನೇನು ಉಳ್ಸಕ್ ಆಗಲ್ಲ ಅಂತ ಅನ್ಕೊಂಡಿದ್ವು. ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಕೆರನ್ ಆರ್ಗಾನಿಕ್ ಯೂಸ್ ಮಾಡಿದ್ಮೇಲೆ ಒಂದು 10 ಗುಣಿ ಅಷ್ಟು ಜಾಸ್ತಿ ಆಗಿದೆ. ಅದ್ ಬಿಟ್ರೆ ಎಲ್ಲ ಸ್ಟಾಪ್ ಆಗಿದೆ. 10 ಗುಣಿ ಮಾತ್ರ ಸ್ವಲ್ಪ ಲೈಟ್ ಆಗಿ ಬಂದಿದೆ. 10 ಗುಣಿ ಜಾಸ್ತಿ ಆಗಿದೆ. ಅಂದ್ರೆ ಅದು ನಮ್ಮ ಇಂದಾನೆ ಜಾಸ್ತಿ ಆಗಿದ್ದು. ಅದನ್ನ ಟಚ್ ಮಾಡ್ಬಿಟ್ಟು ಕೆಲಸ ಮಾಡ್ಸಿದ್ರಿಂದ ಕಳೆ ತೆಗಿಯೋದ್ರಿಂದ ಮತ್ತೆ ಸ್ಪ್ರೆಡ್ ಆಯ್ತು. ಮತ್ತೆ ಇವಾಗ ಸ್ಟಾಪ್ ಆಗಿದೆ. ಮತ್ತೆ ತೊಂದ್ರೆ ಸ್ಟಾಪ್ ಆಗಿದೆ. ಇಲ್ಲಿ ಕೊಳೆ ಬಂದಿರೋ ಜಾಗನ ಒಂದ್ಸಲ ನಿಮಗೆ ತೋರಿಸ್ತೀವಿ, ಯಾವ ರೀತಿ ಅದು ಸ್ಪ್ರೆಡ್ಡಿಂಗ್ ಕಂಟ್ರೋಲ್ ಆಗಿದೆ. ಮತ್ತೆ ಅದ್ರ ಜೊತೆಗೆ ಈಗ ಕೊಳೆ ರೋಗಕ್ಕೆ ಡ್ರಂಚಿಂಗ್ ಮತ್ತೆ ಸ್ಪ್ರೇಗಳನ್ನ ಮಾಡಿದಾಗ ಬಹಳ ಜನರ ತಲೆಯಲ್ಲಿ ಒಂದಿರುತ್ತೆ, ಏನು ಅಂದ್ರೆ ಕೊಳೆ ರೋಗಕ್ಕೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಆಗಿ ವರ್ಕ್ ಮಾಡೋದ್ರಿಂದ ಬೆಳೆ ಕುಗ್ಗುತ್ತೆ ಅನ್ನೋದು ಒಂದು ತಲೆಗಿರುತ್ತೆ. ಬಟ್ ಇಲ್ಲಿ ಶುಂಠಿನ ನೀವು ನೋಡಿದಾಗ ಯಾವುದೇ ರೀತಿಯ ಶುಂಠಿ ಬೆಳೆಯಲ್ಲಿ ಬದಲಾವಣೆಗಳು ಇನ್ನೂ ಚೆನ್ನಾಗಾಗಿದೆ ಹೊರತು ಯಾವುದೇ ರೀತಿ ಬೆಳೆ ಕುಗ್ಗಿಲ್ಲ. ಅದನ್ನು ಕೂಡ ಒಂದ್ಸಲ ಬೆಳೆ ನೀವು ನೋಡ್ಬೋದು. ಎಲ್ಲಾ ಕಡೆ ಯಾವ ರೀತಿ ತುಂಬಾ ಚೆನ್ನಾಗಿ ಬಂದಿದೆ ಶುಂಠಿ ಬೆಳೆ ಅನ್ನೋದನ್ನು. ನೀವು ಮರಿಗಳನ್ನ ಕೂಡ ಇದ್ರಾಗ ನೀವು ಅಬ್ಸರ್ವ್ ಮಾಡಿ ಕೌಂಟ್ ಮಾಡಿದ್ರೆ ಗೊತ್ತಾಗ. ಇಲ್ಲಿ ನೀವು ಗಮನಿಸಬಹುದು, ರೋಗ ಕಂಟ್ರೋಲ್ ಆಗೋದ್ರ ಜೊತೆಗೆ ಇವರು ಶುಂಠಿ ಒಳಗೂ ಕೂಡ ಒಂದು ಇಲ್ಲಿ 43 ಮರಿ ತನಕ ಬಂದಿದೆ. ಎವರೇಜ್ ಒಂದು ಇದಾವೆ, ಒಂದು 30+ ಇದಾವೆ, ಕೆಲವೊಂದ್ರಲ್ಲಿ 41 ಇದಾವೆ. ಸರ್, ಈಗ ಇದನ್ನ ನೀವು ಮರಿಗಳು ಕೌಂಟ್ ಮಾಡಿದ್ರಿ, ಹೌದ್ರಾ? ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ? ರೈತರಿಗೆ, ಬೇರೆ ರೈತರಿಗೆ ಕೆರನ್ ಆರ್ಗಾನಿಕ್ ಯೂಸ್ ಮಾಡಿದ್ಮೇಲೆ ಮರಿಗಳು ಜಾಸ್ತಿ ಆಯ್ತು, ಶುಂಠಿನೂ ಚೆನ್ನಾಗಿದೆ. ನಾವು ಲಾಸ್ಟ್ ಟೈಮ್ ಅದ್ರ ಹೋಗೋದು ನೋಡಿದ್ಮೇಲೆ ಇದು ಎಲ್ಲ ಸ್ಟಾಪ್ ಮಾಡ್ಬಿಡೋಣ ಅಂತ ಅನ್ಕೊಂಡಿದ್ವು. ಇನ್ಮೇಲೆ ಇನ್ನೇನ್ ಮಾಡಿದ್ರು ವೇಸ್ಟ್ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಕ್ ಇದ್ವು. ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಇಲ್ಲ ಮಾಡಕ್ ನಮ್ಗೊಂದು ಖುಷಿ ಆಗ್ತದೆ. ಚೆನ್ನಾಗಿದೆ ಸರ್, ತೊಂದ್ರೆ ಇಲ್ಲ. ಈಗ ನೀವು ಕೊಳೆ ರೋಗ ಬಂದೈತಿ ಅಂತ ಯಾವ್ದೇ ರೀತಿ ನಿರ್ಲಕ್ಷ್ಯ ಮಾಡಿ ಇಲ್ಲ ಬಿಟ್ಬಿಡೋಣ ಪ್ಲಾಟ್ ಆತರ ಬಿಟ್ಬಿಡೋಣ ಅಂತ ಅನ್ಕೊಂಡಿದ್ವು. ಆಮೇಲೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ನೀವೊಂದು ಟ್ರಂಚಿಂಗ್ ಕೊಟ್ಮೇಲೆ ಮತ್ತೆ ನಮ್ಗೆ ಖರ್ಚು ಮಾಡೋದಕ್ಕೂ ಸ್ವಲ್ಪ ಖುಷಿ ಆಗ್ತಿದೆ. ಪರವಾಗಿಲ್ಲ, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಟ್ರಂಚಿಂಗ್ ಮಾಡಿದ್ವು ಅಷ್ಟೇ. ಅದ್ ಬಿಟ್ಟು ಒಂದ್ ಸ್ಪ್ರೇ ಮಾಡಿದ್ವಿ. ಈ 2 months ಇಂದ ಬೇರೆ ಏನು ಮಾಡಿಲ್ಲ, ಗೊಬ್ಬರನು ಹಾಕಿಲ್ಲ. ಚೆನ್ನಾಗಿದೆ. ಅಂದ್ರೆ ಈಗ ನೀವು ಮಾಡಿರೋ ಕೆಲಸಕ್ಕೆ ನಿಮಗೆ ಪ್ರತಿಫಲ ಇಲ್ಲ ಸರ್, ಖುಷಿ ಆಗ್ತದೆ. ಖುಷಿ ಆಗ್ತದೆ. ಶುಂಠಿ ಬೆಳೆನ ಒಂದ್ಸಲ ಇನ್ನೊಂದ್ಸಲ ಬೇಕಾದ್ರೆ ನೀವು ವಿಸಿಟ್ ಮಾಡ್ಬೇಕು ಅಂದ್ರೆ ಬಿಕ್ಕೋಡು ಅನ್ನೋ ಗ್ರಾಮದಲ್ಲಿ ಚೇತನ್ ಅನ್ನೋರ್ ಪ್ಲಾಟ್ ಬಂದು ಕೂಡ ವಿಸಿಟ್ ಮಾಡಬಹುದು. ನಮಸ್ಕಾರ.